ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತೇನು ತಮ್ಮನೇಲಿ ಈ ಥರ ಕೊಟ್ಟಿದ್ದಾರೆ ಅಂತ ನೋಡ್ತಾ ಇದ್ದೀರಾ? ನಮ್ಮ ದನದ ಕಾಲಿಂದ ಉಗುರು ನೋಡಿ ಕಟ್ಟಾಗಿ ಬಿತ್ತು. ಇವಾಗ ಜಸ್ಟು ವಿಡಿಯೋ ಫುಲ್ ಮಾಡಲಿಕ್ಕಾಗಿಲ್ಲ. ಉಗುರನ್ನ ಕಟ್ ಮಾಡಿದ್ವಿ ಹಿಂದ್ಗಡೆದು. ಅದಕ್ಕೆ ಎದುರುಗಡೆ ಕಾಲಿನ ಉಗುರು ಅಷ್ಟೇ ತುಂಬ ಉದ್ದ ಬಂದಿದೆ. ಹಿಂದ್ಗಡೆ ಕಾಲಲ್ಲಿ ಒಂದು ಕಾಲಿನ ಉಗುರು ಜಾಸ್ತಿ ಉದ್ದ ಇತ್ತು. ನಡೆಯೋದಕ್ಕೆ ತುಂಬ ಕಷ್ಟ, ಅದಕ್ಕೆ ನೋವಾಗುತ್ತೆ ನಡೆಯುವಾಗ. ಅದಕ್ಕೆ ಆ ಉಗುರನ್ನು ಫಸ್ಟಿಗೆ ಒಂದು ಸಲ ತುಂಬ ಉದ್ದ ಇದ್ದಾಗ ಒಂದು ಸಲ ಕಟ್ ಮಾಡಿ ಬಿಟ್ಟಿದ್ವಿ. ಹಾಗೆ ಇವಾಗ ಮತ್ತೆ ಉದ್ದ ಬಂದಿದೆ, ಅದಕ್ಕೆ ನಡಿಲಿಕ್ಕೆ ಆಗ್ತಾಯಿಲ್ಲ. ಮಾಮೂಲಿ ಎಲ್ಲ ದನದ ಕಾಲು ಉಗುರಿನ ಥರ ಶೇಪ್ ಇಲ್ಲ, ಇದ್ರದ್ದು ಚೇಂಜ್ ಇದೆ. ಒಂದು ಕಾಲು ಆ ಉಗುರಲ್ಲಿ ಒಂದು ಅಡಿಗಡೆ ಉಗುರು ಕಂತಿ ಕೂತಿದೆ, ಅದರಿಂದ ಅದಕ್ಕೆ ನೋವಾಗುತ್ತೆ. ಅದನ್ನು ಸ್ವಲ್ಪ ಕಟ್ ಮಾಡೋಣ ಅಂತ ನೋಡಿದ್ವಿ. ಹಿಂದ್ಗಡೆ ನೋಡ್ತಾ ಇರ್ಬೋದು, ಕಾಲಿನ ಉಗುರು ಕರೆಕ್ಟಾಗಿ ಆಗಿದೆ. ಇವಾಗ ಒಂದೊಂದು ಉಗುರು ತುಂಬ ಉದ್ದ ಇತ್ತು, ಹಾಗೆ ಹಿಂದ್ಗಡೆ ಕಾಲಿನ ಕರೆಕ್ಟ್ ಆಯಿತು. ಈಗ ಮುಂದ್ಗಡೆ ಕಾಲಿನ ಉಗುರು ಕಟ್ ಮಾಡಬೇಕು ಅಂತ ಎಷ್ಟು ಟ್ರೈ ಮಾಡ್ತಾ ಇದ್ದೀವಿ, ಆದರೆ ನಮ್ಮ ದನ ಹಲ್ಗೆ ಮೇಲೆ ಕಾಲಿಡೋದಕ್ಕೆ ಕೇಳ್ತಾ ಇಲ್ಲ. ಯಾಕಂದರೆ ಹಿಂದ್ಗಡೆ ಕಾಲಿನ ಉಗುರು ಕಟ್ ಮಾಡಿದ್ದು ಇವಾಗ ಗೊತ್ತಾಯ್ತಲ್ಲ, ಅದಕ್ಕೆ ಬಿಡ್ತಾ ಇಲ್ಲ. ಕಾಲಿಗೆ ಅದು ಇಡುವಾಗಲೇ ಅದು ಕಾಲು ಎತ್ತಿ ಎತ್ತಿ ಬಿಡ್ತಾ ಇದೆ. ನೋಡಿ ಒಳಗೆ ಹೇಗೆ ಬರೋದು ಅಂತ ನೋಡ್ತಾ ಇದೆ. ಇವಾಗ ಹೇಗಾದರೂ ತಪ್ಪಿಸ್ಕೊಂಡು ಹೋಗಬೇಕಲ್ಲ ಅಂತ ನಮ್ಮ ಮನೆಯವ್ರು ಕಾಲು ಹಿಡಿದು ಎತ್ತಾ ಇದ್ದಾರೆ. ಅದು ಬಿಡ್ತಾನೇ ಇಲ್ಲ, ಕಾಲು ಬಿಡ್ತಾನೇ ಇಲ್ಲ ಕೆಳಗಡೆ, ಹೇಳ್ಕೊಳ್ತಾ ಇದೆ. ಅದಕ್ಕೆ ಹೆದರಿಕೆ ಆಗಿದೆ, ಏನು ಮಾಡ್ತಾರೋ ಅಂತ. ನೋಡಿ ಈ ರೀತಿಯಾಗಿದೆ ಉಗುರು, ಮೇಲ್ಗಡೆ ಒಂದು ಕೆಳಗಡೆ ಒಂದಾಗಿದೆ. ಮೇಲೆ ಬಂದಿರೋದನ್ನು ಕಟ್ ಮಾಡಿದರೆ ಕರೆಕ್ಟಾಗಿ ಆಗುತ್ತೆ ಅಂತ ನಾವು ಟ್ರೈ ಮಾಡ್ತಾಯಿದ್ದೀವಿ, ಆದರೆ ಅದು ಬಿಡ್ತಾ ಇಲ್ಲ. ನೆಲದಲ್ಲಿ ಕಾಲಿಟ್ಕೊಂಡ್ರೆ ಅದು ಕಟ್ ಮಾಡೋಕ್ಕೆ ಹೋದರೆ ಅದಕ್ಕೆ ನೋವಾಗುತ್ತೆ. ಆದರೂ ಟ್ರೈ ಮಾಡಿದರು ನಮ್ಮ ಮನೆಯವರು, ಅದಕ್ಕೆ ನೋವಾಗುತ್ತಲ್ವ, ಆದ್ದರಿಂದ ಆ ರೀತಿ ಮಾಡೋಕ್ಕೆ ಬಿಟ್ಟಿಲ್ಲ. ಅದು ಹಲ್ಗೆ ಮೇಲೆ ಇಟ್ಟು ಕಟ್ ಮಾಡೋಣ, ಅದಕ್ಕೆ ಸ್ವಲ್ಪ ಗ್ರಿಪ್ ಸಿಗುತ್ತೆ, ಕಾಲಿಗೂ ನೋವು ಕಮ್ಮಿ ಆಗುತ್ತೆ ಅಂತ. ಉಗುರು ಕಟ್ ಮಾಡುವಾಗ ಏನು ನೋವಾಗಲ್ಲ, ಒಂದು ಸಲ ಕಟ್ಟಾಗುವಾಗ ಚೂರು ನೋವಾಗುತ್ತೇನೋ ಅಂತ ನಮಗನ್ಸೋದು. ಅದೀಗ ಒಳಗಡೆ ಬರಲಿಕ್ಕೆ ಕಾಯ್ತಾ ಇದೆ. ನಾನು ಈ ಕಡೆಯಿಂದ ಹಿಡ್ಕೊಂಡಿದ್ದೀನಿ, ಆದರೂ ಬಿಡ್ತಾ ಇಲ್ಲ ಅದು. ನೋಡಿ ಎಷ್ಟು ಟ್ರೈ ಮಾಡಿದರೂ ಆಗ್ತಾಯಿಲ್ಲ. ಅದಕ್ಕೆ ಒಂದು ಸಲ ನೋಡ್ತೀನಿ ಅಂತ ಹೇಳಿ ನೋಡಿದರು, ಅದು ಮತ್ತೆ ಹಾಗೆ ಆಚೆನೇ ಹೋಗ್ತಾ ಇದೆ, ಕರೆಕ್ಟಾಗಿ ನಿಲ್ತಾ ಇಲ್ಲ. ನಾನು ಹೇಳಿದೆ ಅದಕ್ಕೆ, ಬೇಡ ಇವಾಗ ಸಾಕು ಬಿಡಿ, ಅದಕ್ಕೆ ನೋವಾಗ್ತಾಯಿದೆ. ಒಂದು ಸಲ ಮಾಡಿದ್ದು ಗೊತ್ತಾಯ್ತಲ್ಲ, ಅದಕ್ಕೆ ಈಗ ಅದು ನಿಲ್ಲಕ್ಕೆ ಕೇಳ್ತಾ ಇಲ್ಲ. ಇನ್ನೊಂದು ದಿನ ಮುಂದ್ಗಡೆ ಕಾಲಿನ ಉಗುರು ತೆಗೆಯೋಣ ಅಂತ. ನೋಡಿ ಎಷ್ಟು ಉದ್ದ ಉಗುರು ಅಂತ. ಒಂದೊಂದು ಉಗುರಿಂದು 2 ಚೂರು ತೆಗೆದಿದ್ದಾರೆ. ಇದಿಷ್ಟು ಕಾಲಿಗೆ ತುಂಬ ಉದ್ದ ಬಂದಿತ್ತು, ಅದಕ್ಕೆ ಮತ್ತೆ ಬೇಡ ಅಂತ ಹೇಳಿ ಒಳಗಡೆ ಬಿಟ್ವಿ. ನೋಡಿ ನಡೀತಾ ಇರೋದು ನೋಡುವಾಗಲೇ ಗೊತ್ತಾಗುತ್ತೆ ಅದ್ರ ಮುಂದ್ಗಡೆ ಕಾಲಿಂದ ಉಗುರು ಎಷ್ಟು ನೋವಾಗುತ್ತೆ ಅಂತ ಹೇಳಿ. ಓಕೆ ಫ್ರೆಂಡ್ಸ್, ನೀವು ನೋಡಿದ್ರಲ್ಲ, ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರು ಹೊಸದಾಗಿ ನೋಡ್ತಾ ಇದ್ದರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ.